ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೋನು ಗಣೇಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ಗಳನ್ನು ನೀವೇ ಮೊದಲು ನೋಡ್ಬೋದು. ಫ್ರೆಂಡ್ಸ್, ನೀವು ಕಪ್ಪಾಗಿದ್ದೀರಾ, ನಾನು ಇನ್ನ ವೈಟೇ ಆಗಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ನಾನು ತೋರಿಸೋ ಫೇಸ್ ಪ್ಯಾಕ್ನ ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹೌದು ಫ್ರೆಂಡ್ಸ್, ನೀವು ಕಪ್ಪಾಗಿದ್ದೀನಿ ಅಂತ ಹೇಳಿಬಿಟ್ಟು ಮಾರ್ಕೆಟಲ್ಲಿ ಸಿಗುವಂಥ ಹಲವಾರು ಕ್ರೀಮ್ಗಳನ್ನ ಯೂಸ್ ಮಾಡಿ, ಅದರಿಂದ ನಿಮಗೆ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿಲ್ಲ, ಹಾಗೆ ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗಿದೆ ಅಂತ ಅನ್ನೋರಿಗೆ ನಾನಿವತ್ತು ಒಂದು ಬೆಸ್ಟ್ ಫೇಸ್ ಪ್ಯಾಕ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಉಪಯೋಗಿಸಿರುವಂಥ ಇಂಗ್ರೀಡಿಯೆಂಟ್ಸ್ಗಳೆಲ್ಲ 100% ನ್ಯಾಚುರಲ್ಸ್ ಆಗಿರೋದ್ರಿಂದ ನಿಮಗೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೀವು ಮನೆಯಲ್ಲೇ ಉಪಯೋಗಿಸುವಂಥ ಹೋಮ್ ರೆಮಿಡೀಸ್ಗಳಿಂದ ಈ ಫೇಸ್ ಪ್ಯಾಕ್ನ ಮಾಡ್ಕೋಬೋದು. ಹಾಗೇನೆ ಇದರಿಂದ ರಿಸಲ್ಟ್ ನಿಮಗೆ ಒಂದೇ ಸಲ ಸಿಗಲ್ಲ. ವಾರದಲ್ಲಿ 1-2 ಟೈಮ್ಸ್ ನೀವು ಇದನ್ನ ಅಪ್ಲೈ ಮಾಡಬೇಕು. ನಿಧಾನಕ್ಕೆ ಇದರಿಂದ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗಾದರೆ ಬನ್ನಿ, ಆ ಫೇಸ್ ಪ್ಯಾಕ್ ಯಾವುದು, ಅದನ್ನು ಯಾವ ರೀತಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ 2 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ಬಿಂಗ್ನ ಮಾಡೋದಕ್ಕೆ 2 ಸ್ಪೂನಷ್ಟು ಹುಳಿ ಮೊಸರನ್ನ ತಗೊಳ್ಳಿ. 2 ಸ್ಪೂನಷ್ಟು ಹುಳಿ ಮೊಸರು ಜೊತೆಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ. ಇದೆರಡನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆರಡನ್ನು ಸ್ವಲ್ಪ ಗಟ್ಟಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಫುಲ್ ಫೇಸಿಗೆ ಇದನ್ನು ನೀಟಾಗಿ ಸ್ಕ್ರಬ್ ಮಾಡಿಕೊಡಿ. 5ರಿಂದ 10 ನಿಮಿಷ ಇದನ್ನು ನಿಮ್ಮ ಫುಲ್ ಫೇಸಿಗೆ ಸ್ಕ್ರಬ್ ಮಾಡ್ಕೊಳ್ಳಿ. ನಿಮ್ಮ ನೆಕ್ ಹತ್ರ ಏನಾದರೂ ಕಪ್ಪಾಗಿದ್ದರೆ ಅಲ್ಲೂ ಸಹ ಇದನ್ನು ಅಪ್ಲೈ ಮಾಡ್ಬೋದು. ಹಾಗೆಯೇ ನಿಮ್ಮ ಕೈಗಳಿಗೆ, ಕಾಲುಗಳಿಗೆ ಇದನ್ನು ಅಪ್ಲೈ ಮಾಡ್ಬೋದು. ಮತ್ತು ನಾನಿಲ್ಲಿ ತಗೊಂಡಿರುವಂಥ ಮೊಸರು ಬಂದು ನಿಮ್ಮ ಸ್ಕಿನ್ನನ್ನು ಗ್ಲೋ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಅಕ್ಕಿ ಹಿಟ್ಟು ಬಂದು ನಿಮ್ಮ ಸ್ಕಿನ್ನನ್ನು ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಫುಲ್ ಫೇಸಿಗೆ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ 10 ನಿಮಿಷ ಬಿಟ್ಟು ವಾಶ್ ಮಾಡಿ. ಸೆಕೆಂಡ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕ್ಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಫಿ ಪೌಡರ್ನ ತಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಕಸ್ತೂರಿ ಅರಿಶಿಣನ ತಗೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ತಗೊಂಡಿದ್ದೀನಿ. ಹಾಗೆ ಒಂದು 4 ಹನಿಯಷ್ಟು ನಿಂಬೆ ರಸನ ತಗೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಫುಲ್ ಫೇಸಿಗೆ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಕಾಫಿ ಪೌಡರ್ ಬಂದು ನಿಮ್ಮ ಸ್ಕಿನ್ನಲ್ಲಿರೋ ಡೆಸ್ಟ್ನೆಸ್ನ ಕಡಿಮೆ ಮಾಡುತ್ತೆ. ಕಸ್ತೂರಿ ಅರಿಶಿಣ ಬಂದು ನಿಮ್ಮ ಸ್ಕಿನ್ನಲ್ಲಿರೋ ಮೊಡವೆಗಳನ್ನು ಹಾಗೆ ಮೊಡವೆ ಕಲೆಗಳನ್ನು ಕಡಿಮೆ ಮಾಡುತ್ತೆ. ಕೋಕೋನಟ್ ಆಯಿಲು ನಿಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಯಿಲ್ ಸ್ಕಿನ್ ಇರೋರು ಕೋಕೋನಟ್ ಆಯಿಲ್ ಬದಲಿಗೆ ರೋಸ್ ವಾಟರನ್ನು ಯೂಸ್ ಮಾಡಿ. ನಿಂಬೆ ಹಣ್ಣಿನ ರಸ ಬಂದು ನಿಮ್ಮ ಸ್ಕಿನ್ನು ವೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಫುಲ್ ಫೇಸಿಗೆ ಇದನ್ನು ನೀಟಾಗಿ ಅಪ್ಲೈ ಮಾಡಿದ್ದಾದಮೇಲೆ 10 ನಿಮಿಷ ಬಿಟ್ಟು ವಾಶ್ ಮಾಡಿ. ಇದೇ ರೀತಿ ಹೊಸ ಸ್ಕಿನ್ ಕೇರ್ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.